ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಮಾಧಾನ ಮಾಡ್ಕೋ. ಅಪ್ಪಯ್ಯ, ಅಪ್ಪಯ್ಯ, ಏನ್ರಿ ನೋಡ್ತಾ ಕೂತಿದ್ದೀರಾ? ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ. ಗುರು, ಇದು ಮನ್ಸ್ಗಾಗಿರೋ ಗಾಯ, ಮದ್ದು ಕೊಟ್ಟು ವಾಸಿ ಮಾಡಕ್ ಹಾಕಿಲ್ಲ. ಏಳ್ಲ ಹೇಳ್ತಿದ್ಯಾ? ನಿಮ್ಗೆಲ್ಲ ಭಾವ ಸುಸ್ತಾಗಿ ಬಿದ್ದವನೆ ಅಂತ ಮಾತ್ರ ಗೊತ್ತೈತೆ, ಆದ್ರೆ ನನಗೆ ಯಾಕೆ ಬಿದ್ದವನೆ ಅಂತ ಗೊತ್ತು. ಬೋ, ನೀನು ಸುಮ್ಕಿರು. ಭಾವ ನೆನೆ ರಾತ್ರಿ ಬಂದು ಸಚಿನ್ ಮತ್ತೆ ಸುಮಾ ಬೆಂಗಳೂರಿಗೆ ಹೋಗ್ತಿರೋದನ್ನ ಸ್ಯಾನೆ ನೊಂದ್ಕೊಂಡು ಅಂತಾವೇ ಹೇಳ್ದ. ಸುಮಾನು ಸಚಿನ್ ಇಬ್ರು ಬೆಂಗಳೂರಿಗೆ ಹೋಗಿ ಸಾನೆ ಕಷ್ಟ ಪಡ್ತಾರೆ ಅಂತ ಬಾವ ಸಾನೆ ಕುಗ್ಗೋಗವನೆ. ಇನ್ನು ಅವ್ರಿಬ್ರು ಏನಾದ್ರು ಬೆಂಗಳೂರಿಗೆ ಹೋದ್ರೆ ಅಷ್ಟೇ, ಎದೆ ಹೊಡ್ಕೊಂಡು ಸತ್ತೇ ಹೋಗ್ಬಿಡ್ತಾನೆ. ಬಾಬು, ಅಪ್ಪ, ಕಾಳಿ ಹೇಳ್ತಾರದ್ ನಿಜನಾ? ಯಾಕವಿ ನೀನ್ ನನ್ನ ಮಾತಿನ ಮ್ಯಾಕ್ ನಂಬಿಕೆ ಇಲ್ವಾ? ಅಪ್ಪ, ನಿಜನಾ? ನಿಜ ಕೋಸೆ, ನನಗೆ ನಿಮ್ಮ ಬಗ್ಗೆನೇ ಸಾಲೆ ಚಿಂತೆ ಆಗ್ಬಿಟ್ಟಿದೆ. ಸಮಾಧಾನ ಮಾಡ್ಕೋ ಬಾಬು. ಮಾವ, ನೆನ್ನೆ ರಾತ್ರಿ ಆಲ್ರೆಡಿ ಹೇಳ್ದೆ ಅಲ್ವಾ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಸಚಿನ್. ಗೊತ್ತು ಗುರಿ ಇಲ್ದಿರೋ ಊರಿಗೋಗಿ ಒಂದ್ ನೆಲೆ ಇಲ್ದೆ ಕಷ್ಟ ಪಡ್ತಿರೋಂಥ ಬಾಬುನ್ ಯೋಚನೆ ಅಷ್ಟೇ. ಪುಟ್ಟಕ್ಕ ಬೇರೆ ಮನೆನಾಗಿಲ್ಲ. ಪುಟ್ಟಕ್ಕ ಬಂದ್ಮ್ಯಾಕೆ ಮೊದ್ಲಂತೂ ನಿನ್ ಮಕ್ಳನ್ನ ಸರಿ ನೋಡ್ಕೊತಾ ಇರ್ಲಿಲ್ಲ, ಈಗ್ಲೂ ಮಕ್ಳನ್ನ ನೋಡ್ಕೊಳಕ್ ಹಾಕಿಲ್ವೇನಾಗಿ ಅಂತ ಬೈತಾಳೆ. ನೀನು ನಂಬಿ ಮಕ್ಕಳನ್ನ ಬಿಟ್ಟು ಹೋದ್ರೆ ಮನೆಯಿಂದ ಆಚೆ ಕಳ್ಸಿದ್ಯಲ್ಲ ಅಂತ ಕ್ಯಾಕರ್ಸ್ ಮಕ್ಕುಗಿತಾಳೆ ಅಂತ ಸ್ಯಾರಿ ನೊಂದ್ಕೊಬಿಟ್ಟವನೆ. ಅಲ್ಲಿ ಅಂದ್ರೆ ನಿಮ್ಗೊಂದು ಕೆಲಸ ಇದ್ದಿದ್ರೆ ಇವಳನ್ನ ಧೈರ್ಯವಾಗಿ ಕಳ್ಸ್ಕೊಡ್ತಿದ್ದೆ. ಓದ್ಬೇಕು ಏನಾಯ್ತದು ಅಂತ ನೆನೆಸ್ಕೊಂಡ್ರೆ ಪ್ರಾಣ ಹೋಯ್ತದೆ. ಅಪ್ಪ, ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ಸುಮ, ಅಪ್ಪಯ್ಯ ಹೇಳ್ತಿರೋದು ಒಂಥರ ಸರಿ ಅಂತಾನೆ ಅನ್ಸ್ತಾ ಇದ್ದ ಕಣವಿ. ನೀವ್ ಇಲ್ಲಿದ್ಕೊಂಡು ಎಲ್ಲ ತಯಾರಿ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋದ್ಮೇಲೆ ಬೆಂಗಳೂರಿಗೆ ಹೋಗಿ. ಹೌದು ಕಲ ಸಚಿನ್, ಮಾವಯ್ಯ ಹಿಂಗಿರ್ಬೇಕಾದ್ರೆ ನೀವು ಹೋಗೋದು ಯಾಕೋ ಸರಿ ಕಾಣಕ್ಕಿಲ್ಲ. ಏನವಿ ಯೋಚನೆ ಮಾಡ್ತಿದ್ಯಾ? ಬೆಂಗ್ಳೂರಿಗೆ ಹೋಗಕ್ಕಿಲ್ಲ ಅಂತ ಹೇಳು. ಸರಿ, ಎಲ್ಲ ವ್ಯವಸ್ಥೆ ಆಗೋವರೆಗೂ ನಾನು ಬೆಂಗಳೂರಿಗೆ ಹೋಗಲ್ಲ. ಹೇಳ್ದಲ್ಲವಾ, ಈ ಜೀವಕ್ಕೆ ಇಷ್ಟು ಸಾಕೋಕ್ಕೂ ಸರ್. ಬಾಬು, ಸಾನೆ ಆಯ್ಸೆ ಮಾಡ್ಕೋಬೇಡ, ಬಾ ವಿಶ್ರಾಂತಿ ತಗೊಳ್ಳುವಂತೆ.
ಬನ್ನಿ ಅಪ್ಪ. ಎದ್ದೇಳು ಬಾಬು, ಉಸರು. ಬಾ. ಉಸರು. ಬಾಬು ಬಾಬು, ಉಸರು ಬಾಬು. ಚಂದ್ರು, ತಿಂಡಿ ರೆಡಿ ಇದೆ, ಬನ್ನಿ. ನನಗೆ ಈಗ ಬೇಡ ವಸು, ನಾನು ಆಮೇಲೆ ಮಾಡ್ತೀನಿ. ಆಮೇಲೆ ಅಂದ್ರೆ ಯಾವಾಗ? ತಿಂಡಿ ತಣ್ಣಗಾದ್ಮೇಲ? ಚಂದ್ರು, ಮುಖ ನೋಡಿದ್ರೆ ಗೊತ್ತಾಗ್ತದೆ ಏನೋ ಸರಿ ಇಲ್ಲ ಅಂತ. ಏನಾಯ್ತು ಚಂದ್ರು? ಏನೇ ಇದ್ರು ಹೇಳಿ, ಹೇಳ್ಕೊಂಡ್ರೆ ತಾನೇ ಏನಾದ್ರೂ ಮಾಡಕ್ಕಾಗೋದು. ಹೇಳಿ ಚಂದ್ರು. ಹೇಳ ಚಂದ್ರು, ಏನಾಯ್ತು ಅಂತ ಅವಳಿಗೆ ಹೇಳಿದ್ರೆ ತಾನೇ ಅವಳಿಗೂ ಅರ್ಥ ಆಗೋದು. ನೀನು ಅನ್ಕೊಂಡಿದ್ದ ರೀತಿ ಏನಿಲ್ಲ ವಸು. ಓ, ಅವಳು ಅನ್ಕೊಂಡಂಗಿಲ್ಲ, ಬ್ಯಾರೆ ರೀತಿ ಇದೆಯೋ? ಬೇರೆ ರೀತಿನ? ಏನ್ ಚಂದ್ರು? ಚಂದ್ರು, ಏನಾಯ್ತು ಅಂತ ಹೇಳಿ. ನೀವೇನೋ ಮುಚ್ಚಿಡ್ತಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಏನು ಮುಚ್ಚಿಡ್ತಿಲ್ಲ ವಸು, ಒಂದು ಕೇಸ್ ಪ್ರೆಷರ್ ಜಾಸ್ತಿ ಆಗಿದೆ, ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಕೇಸ್ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಿದ್ರೆ ಹೇಗೆ ಚಂದ್ರು? ನಿಮ್ಗೆ ಏನೋ ಸಮಸ್ಯೆ ಆದವ್ರ ತರ ಇದ್ದೀರಾ? ಅವನು ಸಮಸ್ಯೆ ಆಗದೆ ಇರ್ತದ? ಅದ್ ಯಾವ ಕೊಲೆಗಾರ್ತಿನ ನಿರಪರಾಧಿ ಅಂತ ಹೊರ ಕರ್ಕೊಂಬರಕ್ ನೋಡ್ತಾವನೋ ಏನೋ. ಅತ್ತೆ, ಚಂದ್ರು ಯಾಕೆ ಕೊಲೆ ಮಾಡಿದವ್ರನ್ನ ನಿರಪರಾಧಿ ಅಂತ ಹೊರ ಕರ್ಕೊಂಬರ್ತಾರೆ? ಅವ್ರಿಗೆ ಅವ್ರದೇ ಆದ ಆದರ್ಶಗಳಿದೆ ಅಲ್ವಾ ಚಂದ್ರು? ಹೌದಾ ಚಂದ್ರು? ನೀನು ಯಾವತ್ತೂ ಕೊಲೆಗಾರರ ಪರ ವಾದನೆ ಮಾಡಿಲ್ವೇ? ಯಾಕೆ ಚಂದ್ರು ಏನು ಮಾತಾಡ್ತಿಲ್ಲ? ನೀವು ಕೊಲೆಗಾರ ಪರ ವಾದ ಮಾಡಿದ್ದೀರಾ? ಕೆಲವು ಸಲ ಮಾಡಿದ್ದೀನಿ ವಸು. ಬಿಡಿ, ಲಾಯರ್ ಅಂದಮೇಲೆ ಅದೆಲ್ಲ ಇದ್ದಿದ್ದೆ. ಈಗ ಯಾಕೆ ಅದು ಮಾತು? ನಡೀರಿ, ತಿಂಡಿ ತಿಂಡಿ. ನನಗೆ ಹಸುವಿಲ್ಲ ವಸು, ಬೇಡ. ಕೊಲೆಗಾರರ ಜೊತೆ ತಿಂದು ಅಭ್ಯಾಸ ಆಗಿರ್ತದೆ, ನಮ್ಮ ಜೊತೆ ತಿನ್ನಕ್ಕೆ ಅವನಿಗೆ ಹೆಂಗೆ ಬಲವಂತ ಮಾಡ್ತಿ? ಕೊಡವ ಬೇಡ. ನೋಡಿ ಚಂದ್ರು, ಅತ್ತೆ ಹೇಗೆ ತಮಾಷೆ ಮಾಡ್ತಿದಾರಂತ. ನಡೀರಿ, ನೀವು ತಿಂಡಿ ತಿಂಡಿ.